ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದತ್ತ ದೃಷ್ಟಿನ ಈಚೆ ಕರ್ಕೊಂಡು ಬಂದು ಗೋಡೆಗೆ ಒತ್ಕೊಂಡು ಹಿಡ್ಕೋತಾನೆ. ಆಗ ದೃಷ್ಟಿ ಕಣ್ಣು ಮುಚ್ಕೊಂಡು ದೇವ್ರೆ 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 ಅಂತ ನಗ್ತಾಳೆ. ಯಜಮಾನ್ತಿ, ನೀನು ಹೆದರಿಸೋ ಥರ ನಿನ್ನ ಮುಂದೆ ಗುರಾಯಿಸ್ಕೊಂಡು ನಿಂತಿದ್ದೀನಿ, ಹೆದರಿಕೆ ಆಗ್ತಿಲ್ವ ನಿನಗೆ ಅಂತಾನೆ ದತ್ತ. ನಾನು ಹೆದರುತ್ತಾ ಇಲ್ಲ ರೀ, ನಾಚಿಕೆ ಪಡ್ಕೋತಾ ಇದ್ದೀನಿ ಅಂತಾಳೆ ದೃಷ್ಟಿ. ಏಯ್ ಅಂತಾನೆ ದತ್ತ. ನಿಮ್ಮ ಕಣ್ಣು ಎಷ್ಟು ಚಂದ ಇದೆ ರೀ, ಒಳಗೆ ಹೋಗ್ತೀನಿ ಅಂತ ಭಯ ಆಗ್ತಿದೆ ಅಂತಾಳೆ ದೃಷ್ಟಿ. ಥೂ, ಏನು ಮಾತಾಡ್ತಿದ್ಯಾ ಅಂತ ದತ್ತ ಈಚೆ ಬಂದು ತಲೆ ಕೆಟ್ಟಿದೆ ನಿನಗೆ ಅಂತಾನೆ. ಯಾಕೆ ಸಾವುಕಾರ್ರೆ ಹಾಗೆ ಬೈತೀರಿ, ತಪ್ಪು ಮಾಡಿದ್ದು ನೀವು ನನ್ನ ಮೇಲೆ ಯಾಕೆ ರೇಗ್ತೀರಿ ಅಂತಾಳೆ ದೃಷ್ಟಿ. ತಪ್ಪ ನಾನು ಮಾಡಿದ್ನಾ, ನಾನೇನು ತಪ್ಪು ಮಾಡಿದೆ ಅಂತಾನೆ ದತ್ತ. ಕೈ ಹಿಡ್ಕೊಂಡು ಯಾರೂ ನನ್ನ ನೋಡಬಾರ್ದು ಅಂತ ಸೈಡ್ಗೆ ಕರ್ಕೊಂಡು ಬಂದ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ಸೈಡ್ಗೆ ಕರ್ಕೊಂಡು ಬಂದ್ರಿ, ನೀವಿಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ ದೃಷ್ಟಿ. ಏಯ್ ಲೂಸು, ಸೈಡ್ಗೆ ಕರ್ಕೊಂಡು ಬಂದಿದ್ದು ರೊಮ್ಯಾನ್ಸ್ ಮಾಡೋಕ್ಕಲ್ಲ, ನಿನಗೆ ಬೈಯೋಕೆ ಗದ್ರೋಕೆ ಜೋರು ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದು ಅಂತಾನೆ ದತ್ತ. ಅದು ಮೂರು ಒಂದೇ ಪದ ಅಲ್ವಾ ಅಂತಾಳೆ ದೃಷ್ಟಿ. ನನಗೆ ಗೊತ್ತು, ಯಾವ ಪದನೇ ಯಾವ ರೀತಿ ಅರ್ಥ ಮಾಡ್ಕೋತೀಯ ಅಂತ ಯಾವನಿಗೆ ಗೊತ್ತು, ಅದಕ್ಕೆ ಇರೋ ಬರೋ ಪದನೆಲ್ಲ ಹೇಳಿಬಿಟ್ಟೆ ಅಂತಾನೆ ದತ್ತ. ಎಷ್ಟು ಚೆನ್ನಾಗಿ ಹೇಳ್ತೀರ ಸಾವುಕಾರ್ರೆ ನೀವು ಅಂತಾಳೆ ದೃಷ್ಟಿ. ಈಗ ನನಗೆ ಕೋಪ ಬಂತು ಅಂದರೆ ಅಂತಾನೆ ದತ್ತ. ಸುಮ್ಮನಿರಿ ಸಾವುಕಾರ್ರೆ, ನಿಮಗೆ ಕೋಪ ಬಂದಿಲ್ಲ ಅಂತ ನನಗೆ ಗೊತ್ತು, ನೀವು ಬೈಯೋದಕ್ಕೆ ಯಾವಾಗಲೂ ಈ ತರಹ ಸಪ್ರೇಟಾಗಿ ಕರ್ಕೊಂಡು ಬಂದಿಲ್ಲ, ನಾನಿವತ್ತು ಚೆನ್ನಾಗಿ ಕಾಣ್ತಿದ್ದೀನಲ್ಲ, ಅದಕ್ಕೆ ನೀವು ಹತ್ತಿರದಿಂದ ನೋಡೋದಕ್ಕೆ ಹೀಗೆ ಕರ್ಕೊಂಡು ಬಂದ್ರಿ ಅಂತಾಳೆ ದೃಷ್ಟಿ. ಕರ್ಮ ಅಂತಾನೆ ದತ್ತ. ಅಯ್ಯೋ ಮೆತ್ತಗೆ ಹಣೆ ಬರ ಬದಲಾಗಿ ದೃಷ್ಟಿನ ಪ್ರೀತಿಸೇ ಇದ್ದಿದ್ದು ದೃಷ್ಟಿನ ಪ್ರೀತಿಸೋ ಥರ ಆಗಿಬಿಟ್ರೆ ಅಂತಾಳೆ ದೃಷ್ಟಿ. ಮುಚ್ಚು ಬಾಯಿ, ನೀನು ಮಾತಾಡಬೇಡ ಅಂತ ದೃಷ್ಟಿ ಬಾಯಿನ ಮುಚ್ಚಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನ್ನ ಮಾತನ್ನು ಗಮನ ಇಟ್ಟು ಕೇಳು. ನೋಡು, ನಿನಗೆ ತಮಾಷೆ ವಿಷಯ ಆಗಿರ್ಬೋದು, ಆದರೆ ಅಮ್ಮಂಗೆ ಇದು ತುಂಬ ಮುಖ್ಯವಾದ ದಿನ. ಅವಳು ಬಿಟ್ಟು ಹೋದ್ಲಲ್ಲ, ಅವಳ ವಿಷಯವಾಗಿ ಅಮ್ಮನ ಮನಸ್ಸಿಗೆ ತುಂಬ ನೋವಾಗಿದೆ. ಅವ್ರ ಸಮಾಧಾನಕ್ಕಾದರೂ ಫಂಕ್ಷನ್ನ ಅವ್ರ ಇಷ್ಟದ ಹಾಗೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅಂತಾನೆ ದತ್ತ. ನನಗೂ ಅದೇ ಇಷ್ಟ ರೀ ಅಂತಾಳೆ ದೃಷ್ಟಿ. ಅದೇ ಇಷ್ಟ ತಾನೇ, ಹಾಗಿದ್ರೆ ಫಂಕ್ಷನ್ ನಡೆಯುವಾಗ ನೀನು ಸ್ಟೇಜ್ ಹತ್ರನೇ ಇರಬೇಕು. ಅಮ್ಮ ನಿನ್ನ ಹೆಸರನ್ನು ಅನೌನ್ಸ್ ಮಾಡಿದಾಗ 1 ಸೆಕೆಂಡ್ ಆಚೆ ಈಚೆ ಆಗದೆ ನೀನು ಸ್ಟೇಜ್ ಮೇಲೆ ಬರಬೇಕು. ಅವ್ರ ಹತ್ರ ಹೋದೆ, ಇವ್ರ ಹತ್ರ ಹೋದೆ, ಅವ್ರ ಹತ್ರ ಮಾತಾಡ್ತಾ ನಿಂತೆ, ಇವ್ರ ಹತ್ರ ಮಾತಾಡ್ತಾ ನಿಂತೆ, ಆ ಮರ ಹತ್ತದೆ ಈ ಮರ ಹತ್ತದೆ ಅಂತ ಮಂಗನಾಟ ಏನಾದರೂ ಮಾಡಿದರೆ ಅಂತಾನೆ ದತ್ತ. ಇಲ್ಲಪ್ಪ, ನೀವೆಲ್ಲಿ ಇರ್ತೀರೋ ನಿಮ್ಮ ಹಿಂದೆ ಮುಂದೆನೇ ಇರ್ತೀನಿ ರೀ ಅಂತಾಳೆ ದೃಷ್ಟಿ. ನನ್ನ ಹತ್ರ ಇರುವನ್ನ ಸ್ಟೇಜ್ ಹತ್ರ ಇರುವಂದೆ ಅಂತಾನೆ ದತ್ತ. ಅರ್ಥ ಆಯಿತು, ಅಲ್ಲೇ ಇರ್ತೀನಿ ಅಂತಾಳೆ ದೃಷ್ಟಿ. ಅಯ್ಯೋ ದೇವ್ರೆ, ಯಾವ ಲೂಸನ್ನು ಕಟ್ಕೊಂಡಿದ್ನೋ ನಾನು, ಹೇಳಿದ್ದು ಅರ್ಥ ಆಯಿತು ತಾನೇ ಅಂತಾನೆ ದತ್ತ. ಹ್ಞೂ ಅಂತಾಳೆ ದೃಷ್ಟಿ. ದತ್ತ ಅಲ್ಲಿಂದ ಹೋಗ್ತಾನೆ. ಚಿಂತೆ ಬಿಡಿದರೆ ನಿಮ್ಮ ಟೈಮ್ಗೆ ಕರೆಕ್ಟಾಗಿ ಎಲ್ಲರ ಎದುರು ಬಂದು ನಿಮ್ಮ ಹೆಂಡತಿಯಾಗಿ ನಿಂತ್ಕೋತೀನಿ ಅಂತಾಳೆ ದೃಷ್ಟಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.